ಶ್ರೀ ಅಮ್ಮನಾಗಮ್ಮ ದೇವಾಲಯ ನಾಗರ ಪಂಚಮಿ ಮತ್ತು ವಾರ್ಷಿಕೋತ್ಸವ ವಿಶೇಷ ಪೂಜೆ. ಇಂದು ಮಂಗಳವಾರ ಶ್ರೀ ಕಾಳಿಕಾಂಬಾ ದೇವಾಲಯದ ವಾರ್ಷಿಕೋತ್ಸವದ ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ಅನ್ನದಾನ ಕಾರ್ಯಕ್ರಮ. ವಿಶೇಷವಾಗಿ ಅಂಧ ಮಕ್ಕಳನ್ನು ಕರೆತಂದು ಅನ್ನದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗಮ್ಮ ದೇವಸ್ಥಾನದ ಸಂಸ್ಥಾಪಕರಾದ ಆರ್ ಮೋಹನ್ ರವರು 30 ವರ್ಷಗಳಿಂದ ಸತತವಾಗಿ ವಿಶೇಷ ಪೂಜೆಯನ್ನು ನಡೆಸಿಕೊಂಡು ಬಂದಿದ್ದೇವೆ. ಮುಂದೆಯೂ ಸಹ ತಾಯಿಯ ಆಶೀರ್ವಾದದಿಂದ ಯಾವುದೇ ದಾನಿಗಳ ಸಹಾಯವಿಲ್ಲದೆ ತಾಯಿಯ ಕಾರ್ಯವನ್ನು ನಡೆಸಿಕೊಂಡು ಬಂದಿದ್ದೇವೆ, ಮುಂದೆಯೂ ನಡೆಸುತ್ತೇವೆ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸರ್, ಇವತ್ತು ನಾಗಮ್ಮಂದು ಇವಾಗ ಬುಧವಾರದಿಂದ ನಡೀತಾ ಇತ್ತು. 7ನೇ ತಾರೀಕಿಂದ ನಾಗಮ್ಮಂದು ಪೂಜೆಗಳು, ಹಾಲಿನ ಕೊಡ, ಇದು ಹೋಮಗಳು, ಸರ್ಪಶಾಂತಿ, ಇದು ಆಶ್ಲೇಷ ಬಲಿ, ಕರಗ, ದೀಪದ ಪೂಜೆ ಎಲ್ಲ ನಡೆಸ್ಕೊಂಡು ನಿನ್ನೆ ನಾಗಮ್ಮಂದು ಅನ್ನದಾನ ನಡೆಯಿತು ಭಾನುವಾರ ದಿವಸ. ಸೋಮವಾರ ಬಂದುಬಿಟ್ಟು ಹೋಮಗಳು ಮಾಡಿ ಕಾಳಿಕಾಂಬದು. ಇವತ್ತು ನಾನ್ ವೆಜ್ಜು ಅನ್ನದಾನ ನಡೀತಾ ಇದೆ. ಸರ್, ನಾವು ಇದು ಬಂದುಬಿಟ್ಟು ಸುಮಾರು 30 ವರ್ಷದಿಂದ ನಾನು ಬಂದಾಗಿದೆ ನಡ್ಸ್ಕೊಂಡು ಬರ್ತಾಯಿದ್ದೀನಿ ಇದನ್ನು. ಇದೇ ಥರ ಬರೋ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊತಾ ಇದ್ದೀವಿ. ಸರ್, ಇದರ ಮಹಿಮೆ ಅಂದರೆ ಆ ಅಮ್ಮನ ಒಂದು ಶಕ್ತಿ ಅಂತ ಹೇಳೋಕ್ಕೆ ಸಾಧ್ಯ. ಈಗ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದೇ ಇರೋರು ಬಂದು ಬೇಡ್ಕೊತಾರೆ, ಮಕ್ಕಳಾಗುತ್ತೆ. ಬಂದು ಹರಕೆ ಅಂದರೆ ಸೀರೆ ಜಾಕೆಟು ಮಡ್ಲಕ್ಕಿ ಕೊಟ್ಟು ಹರಕೆ ತೀರಿಸ್ತಾರೆ. ಬಟ್ ಎಲ್ಲ ಆಗಿದೆ ಅಂತ ಅವರವರೇ ಬಂದಿದ್ದಾರೆ. ನಮ್ಮಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಸೊ ಮುಸ್ಲಿಮ್ಸವ್ರು ಆಗಿರ್ಬೋದು, ಅವರು ಬಂದು ಎಲ್ಲ ಹರಕೆ ತೀರಿಸ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಇದೇ ಥರ ಆ ಅಮ್ಮ ಎಲ್ಲರೂ ಕಾಪಾಡ್ತಾ ಇದೆ, ಮೇಲೂ ಕಾಪಾಡಬೇಕು ಎಲ್ಲರೂ ಅಂತ ನಾನು ಕೋರ್ಕೊತಾ ಇದ್ದೀನಿ. ನಾಗಮ್ಮಂದು ಪೂಜೆ ಮುಗಿಯೋವರೆಗೂ ನಾವು ನಾನ್ ವೆಜ್ ಮಾಡಲ್ಲ. ಮುಗಿದ ಮೇಲೆ ಈ ಅಮ್ಮನಿಗೆ ನಾವು ನಾನ್ ವೆಜ್ ಮಾಡ್ತೀವಿ. 2 ದೇವ್ರಿಗೂ ನಾವು ಅವರಿಬ್ಬರಿಗೂ ಭೇದ ಭಾವ ಇಲ್ಲದೆ ಮಾಡ್ಕೊಂಬರ್ತಾ ಇದ್ದೀವಿ. ಈಗ ನಿಮ್ಮ ಕುಟುಂಬಸ್ಥರು ಎಲ್ಲ ಇದನ್ನು ಮಾಡ್ತಾ ಇರೋದು? ಹೌದು ಸರ್, ನಮ್ಮ ಕುಟುಂಬದವರು ಇದನ್ನು ಮಾಡ್ತಾ ಇರೋದು. ಬೇರೆ ಯಾವುದು ನಾವು ಇದಾಗಿ ಮಾಡ್ಕೊತಾ ಇಲ್ಲ. ನಮ್ಮ ಫ್ಯಾಮಿಲಿ ಇದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಭಕ್ತಾದಿಗಳ ಸಹಕಾರ ಏನಿದೆ ಸ್ಥಳೀಯವಾಗಿ?
ಭಕ್ತಾದಿಗಳು ಅವ್ರಿಷ್ಟ ಅವ್ರಿಗೇನು ಇಷ್ಟ ಬರುತ್ತೋ ಬಂದು ಅವ್ರು ಮಾಡ್ತಾರೆ. ಈ ಪ್ರತಿ ವರ್ಷ ನಾವು ಮಾಡ್ಕೊಳ್ಳೋದು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹೌದು, ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಮುಂದಕ್ಕೂ ನಮ್ಮ ಮಕ್ಕಳು ಇದನ್ನು ನಡ್ಸ್ಕೊಂಡು ಹೋಗ್ತಾರೆ. ಈಗ ಇಲ್ಲಿ ಇವತ್ತು ವಿಶೇಷ ಅಂತಂದರೆ ಮಕ್ಕಳೆಲ್ಲ ಕರೆದುಬಿಟ್ಟು ಅನ್ನ ಮಕ್ಕಳು ಅವ್ರಿಗೆ ಕರೆದುಬಿಟ್ಟಿದ್ದೀನಿ, ಅವ್ರಿಗೆ ಊಟ ಕೊಡ್ತಕ್ಕಂಥ ಸರ್. ಅದು ನಮ್ಮ ಮನಸ್ಸಲ್ಲಿ ಅಂಥ ಮಕ್ಕಳಿಗೆ ಒಂದು ನಾವು ಮಾಡೋ ಇಂಥ ಒಂದು ಅನ್ನದಾನನ ಆ ಮಕ್ಕಳಿಗೆ ಹಾಕಬೇಕು ಅನ್ನೋದು ನಮ್ಮಲ್ಲಿ ಒಂದು ಆಸೆ. ಅದರಿಂದ ಕರೆದು ಅವರಿಗೆ ಅನ್ನದಾನ ಮಾಡ್ತಾಯಿದ್ದೀವಿ ಸರ್. ನನ್ನ ಒಂದು ಕೋರಿಕೆ, ಒಂದು ಕೊನೆ ಆಸೆ ಏನಂದರೆ, ಆ ತಾಯಿ ನನಗೆ ಇಷ್ಟು ಶಕ್ತಿ ಕೊಟ್ಟಿರ್ತಾಳೋ, ನಾನು ಇರೋವರೆಗೂ ಇಂಥ ಮಕ್ಕಳಿಗೆ ಸೇವೆ ಮಾಡಬೇಕನ್ನೋದೇ ನನ್ನ ಆಸೆ ಸರ್. ಅಂಧ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಯಥಾಶಕ್ತಿ ಆ ಅಮ್ಮ ಎಷ್ಟು ಶಕ್ತಿ ನನಗೆ ಕೊಟ್ಟು ನಡೆಸ್ಕೊಡ್ತಾಳೋ ಅದನ್ನು ನಾನು ಕೊನೆವರೆಗೂ ಮಾಡಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ದೇವಸ್ಥಾನದ್ದು ತುಂಬ ಎಲ್ಲ ಕಡೆಯೂ ಎಲ್ಲ ಆಫೀಸ್ಗಳಲ್ಲೂ ಬಂದು ಹೋಗ್ತಾಯಿದ್ದಾರೆ. ನಾನು ಹೋದ ಮಟ್ಟಿಗೆ ಸರ್ಕಾರಿ ಕಚೇರಿಗಳಲ್ಲಿ ಸುಮಾರು ಕಡೆ ಹೋಗಿದ್ದೀನಿ. BBMP ಆಗಿರ್ಬೋದು, DC ಆಫೀಸ್ ಇರ್ಬೋದು, ಎಲ್ಲ ಕಡೆಯೂ ಅಮ್ಮ ನಾಗಮ್ಮ ದೇವಸ್ಥಾನ ಮನೆ ಎಲ್ಲರೂ ಹೊಗಳ್ತಾರೆ. ಪ್ರತಿ ವರ್ಷವೂ ಇಲ್ಲಿ ಅಮ್ಮ ನಾಗಮ್ಮ ದೇವಸ್ಥಾನದ ಪೂಜೆ ಮಾಡಿಕೊಂಡು ವರ್ಷ ವಿಜೃಂಭಣೆಯನ್ನು ಮಾಡ್ತಾಯಿದ್ದಾರೆ. ಈ ದೇವಸ್ಥಾನದ ಭಕ್ತಿಯಿಂದ ನಾವು ಎಲ್ಲ ಮುಂದೆ ಚೆನ್ನಾಗಿದ್ದೀವಿ. ಅಮ್ಮ ನಾಗಮ್ಮ ದೇವಸ್ಥಾನದಲ್ಲಿ ನಾಗರ ಪಂಚಮಿ ವಿಶೇಷ. ಯಾವತ್ತೂ ಕ್ಯಾಲೆಂಡ್ರಲ್ಲಿ ಬರುತ್ತೆ ನಾಗರ ಪಂಚಮಿ ಅಂತ, ಅವು ವಿಶೇಷ ಪೂಜೆ ಮಾಡ್ತೀವಿ. ಆಮೇಲೆ ಅದೆಲ್ಲ 5 ದಿವಸ ಆದಮೇಲೆ ಕಾಳಿಕಾಂಬ ಲಾಸ್ಟಲ್ಲಿ ನಾವು ನಾನ್ ವೆಜ್ಜು ಮಾಡ್ತೀವಿ, ಅನ್ನದಾನ ಮಾಡ್ತೀವಿ. ನಾವು ಅದಕ್ಕೂ ನಾಗಮ್ಮಗೆ ವೆಜ್ ಮಾಡ್ತೀವಿ, ಇಲ್ಲಿ ಕಾಳಿಯಮ್ಮ ನಾನ್ ವೆಜ್ ಲಾಸ್ಟಲ್ಲಿ ಮಾಡ್ತೀವಿ. ಸುಮಾರು 30 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಈ ಥರದ್ದು ವಿವಿಧ ಕಾರ್ಯಕ್ರಮಗಳು ಮಾಡ್ಕೊಬೇಕು. 30 ವರ್ಷದಿಂದ ನಾವು ಹಾಕ್ಕೊಂಡು ಬರ್ತಾನೇ ಇದ್ವಿ. ಭಕ್ತಾದಿಗಳು ಬರ್ತಾನೇ ಇದ್ದಾರೆ. ಅವ್ರವ್ರ ಅರಿಕೆಗಳೆಲ್ಲ ಒಳ್ಳೇದಾಗ್ತಾ ಇದೆ. ಇನ್ನು ಏನೇನೋ ಅವ್ರು ಕೊಟ್ಕೊಂಡು ಬರ್ತಾಯಿದ್ದಾರೆ ಅವ್ರ ಇಷ್ಟ ಬಂದಂಗೆ. ನಾವು ಬಲವಂತ ಯಾವುದೂ ಇಲ್ಲ. ಅವರಿಗೆ ಕೆಲಸ ಆಯಿತಾ ಅವರೇ ತಂದು ಸೀರೆಗಳು ಕೊಡ್ತಾರೆ, ಒಡವೆ ಕೊಡ್ತಾರೆ. ಏನು ಅವ್ರ ಕೈನಲ್ಲಿ ಆಗೋಷ್ಟು ಏನೇನೋ ಅಕ್ಕಿಗಳು ಅದು ಇದು ಕೊಡ್ತಾನೆ ಇರ್ತಾರೆ. ಅವರು ಕೊಡ್ಬೋದು, ಆದರೆ ನೀವು ಕುಟುಂಬಸ್ಥರು ಸೇವೆ ಏನಾಗುತ್ತೆ ನಾವು ದಾನಿಗಳು ಯಾವ ದಾನಿಗಳು ನಾವು ಇದಿಲ್ಲ, ಬಲವಂತ ಯಾವುದೂ ಇಲ್ಲ. ನಾವು ಇದನ್ನೆಲ್ಲ ಹಾಕ್ಬಿಟ್ಟಿದ್ವಿ, ಓಚರ್ದೆಲ್ಲ ಹಾಕ್ಬಿಟ್ಟಿದ್ವಿ. ಯಾವುದೇ ಒಂದು ಬಲವಂತ ನಾವು ಇಷ್ಟಪಟ್ಟು ಕೊಡಬೇಕು, ಅವ್ರು ಇಷ್ಟ ಇದ್ರೆ ಮಾತ್ರ ಸೇವೆ ಮಾಡ್ಬೋದು ಅಂತ ನಾವು ಇದು ಮಾಡಿದ್ವಿ. ಇವತ್ತು ನೋಡಿ ಸರ್, ವಿಶೇಷತೆ ಏನಂತಂದರೆ ಅನ್ನದಾನದಲ್ಲೂ ನೀವೊಂದು ಪರಿಗಣನೆ ತಗೊಂಡು ಅಂಧ ಮಕ್ಕಳು ಕರ್ಕೊಬಂದು ಅವ್ರಿಗೆ ಅನ್ನದಾನ ಮಾಡ್ತಾ ಇರ್ತಕ್ಕಂಥದ್ದು. ಹೌದು, ಎಲ್ಲರೂ ಅನ್ನದಾನ ಮಾಡ್ತಾಯಿದ್ದೀವಿ. ಅವರು ಪ್ರತಿ ವರ್ಷ ನಾವು ಮಾಡಿ ನಮ್ಗೆ ಖುಷಿ ಪಡ್ತಿದ್ದೆ ಆ ಅನ್ನದಾನ ಮಾಡೋದ್ರಿಂದ. ಅದೇ ಥರ ಅನುಕೂಲ.